ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲಿ ಹೋಗ್ತಿದೀವಿ ಗೊತ್ತಾ ಇವತ್ತು? ಆರ್ ಫೇವ್ರೆಟ್ ಟೆಂಪಲ್. ಓಕೆ, ಬಿಫೋರ್ ವಿ ಸ್ಟಾರ್ಟ್, ನಾವ್ ಇವಾಗ್ಲೂ ಏನಾದ್ರೂ ಒಂದು ವಿಡಿಯೋಗೋಸ್ಕರನೇ ಮಾಡ್ತಾ ಇರ್ತೀವಿ. ಬಟ್ ಟುಡೇ ಲೆಟ್ ಅಸ್ ಬಿ ರಿಯಲ್. ನೆನೆ ನಾವು ಮದ್ವೆ ಫೋಟೋಸ್ ನೋಡ್ಬೇಕಾದ್ರೆ ವಿ ಜಸ್ಟ್ ರಿಯಲೈಸ್ ಇದನ್ನ ಆನ್ ಕ್ಯಾಮ್ರಾ ಯಾವತ್ತು ನಾವೇನು ಡಿಸ್ಕಸ್ ಮಾಡಿಲ್ಲ. ಹೌ ವಿ ಮೆಟ್ ಅಂಡ್ ಹೌ Exactly. ವೆನ್ ಡಿಡ್ ವಿ ಸ್ಟಾರ್ಟ್ ಡೇಟಿಂಗ್, ನಮ್ ಸ್ಟೋರಿ ಎಲ್ಲ ನಾವೇನು ಹೇಳಿಲ್ಲ. ಸೊ ಲೆಟ್ಸ್ ಜಸ್ಟ್ ಬಿ ರಿಯಲ್ ಫಾರ್ ಟುಡೇ ಅಂಡ್ ವಿಲ್ ಟೇಕ್ ಇಟ್ ಥ್ರೂ. ಸೊ ನಮ್ಮ ರಿಲೇಶನ್ಶಿಪ್ ಕೂಡ ಎಲ್ಲಾ ರಿಲೇಶನ್ಶಿಪ್ ತರಾನೇ ಅಪ್ ಅಂಡ್ ಡೌನ್ಸ್ ಇದ್ದೇ ಇರ್ತಿತ್ತು. ಜಗಳ ಆಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಅದು ಇದು. ಸೊ ಏನಾದ್ರೂ ಒಂದು ಇರ್ತಾನೆ ಇರ್ತಿತ್ತು. ಬಿಕಾಸ್ ಯಾರ್ದು ಪರ್ಫೆಕ್ಟ್ ಆಗಿರಕ್ ಚಾನ್ಸೇ ಇಲ್ಲ. Yeah. And some days it's just like, bari jagla, bari misunderstanding. So ಸೊ many ಕೆಲವೊಂದ್ಸರಿ problems. ಹೆಂಗಾಗ್ತಿತ್ತು ಅಂದ್ರೆ 2 days 3 days ಮಾತಾಡೋದೇ ಬಿಟ್ಬಿಡ್ತಿದ್ವಿ ಜಗಳದಿಂದ. ಆ ತರ ತುಂಬಾ ದಿನಗಳಿತ್ತು. It's not like every day we were like so happy ಅನ್ನೋ ತರ Yeah. ಇಲ್ಲ. Every relationship has that. So let's talk about that. ಸೊ ನಾವ್ ಹೇಳಕ್ ಹೊರಟಿರೋದು ಇವತ್ತು ಆಕ್ಚುಲಿ ತುಂಬಾ ಕಪಲ್ಸ್ಗೆ, ತುಂಬಾ ಲವರ್ಸ್ಗೆ ರಿಲೇಟ್ ಆಗುತ್ತೆ. ಸೊ ಎವ್ರಿಬಡಿ ಈ ತರ ಒಂದು ಫೇಸ್ ಅಲ್ಲಿ ಹೋಗಿ ಅದನ್ನ ಏನ್ ಹೇಳ್ತಾರೆ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಬ್ರು ಪಾಸ್ ಮಾಡ್ದೇನೂ ಇರ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಆಕ್ಚುಲಿ ಇನಿಷಿಯಲ್ ಡೇಸ್ ಅಲ್ಲಿ ಇದು. ಸೊ ಅವಾಗ ಹೆಂಗಿರ್ತಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಮ್ಯಾಟ್ರಿಗೂ ಜಗಳ ಆಗ್ತಿತ್ತು. ಸೊ ಅದರಲ್ಲಿ ಒಂದು ಹೇಳ್ಬೇಕು ಅಂದ್ರೆ ಕೆಲವೊಂದ್ಸರಿ ಅವಳಿಗೆ ಕಾಲ್ ಮಾಡಕ್ಕಾಗ್ಲಿ ಅಥವಾ ಮೆಸೇಜ್ ಮಾಡಕ್ಕಾಗ್ಲಿ ಆಗ್ತಿರ್ಲಿಲ್ಲ. ಆ ತರ ಒಂದ್ ಚಿಕ್ಕ, ಬಟ್ ಅದ್ರ ಹಿಂದೆ ಪ್ರಾಪರ್ ಒಂದು ರೀಸನ್ ಇರ್ತಿತ್ತು. ಆ ರೀಸನ್ ಹೇಳಿದ್ರು ಕೂಡ ಅವಳು ಜಗಳ ಆಡ್ತಿದ್ಲು. ಸೊ ಅದು ಹೆಂಗ್ ಹೋಗ್ತಿತ್ತು ಅಂದ್ರೆ 1 ಡೇ ಆಗ್ತಿತ್ತು, 2 ಡೇ ಆಗ್ತಿತ್ತು, ಮಾತಾಡೋದೇ ಬಿಟ್ಬಿಡ್ತಿದ್ವಿ. ಸೊ ಈ ತರ ಯಾವ್ದೋ ಒಂದ್ ಸಿಲ್ಲಿ ಮ್ಯಾಟ್ರು, ಅದು ಅಷ್ಟು ಇಂಪಾರ್ಟೆಂಟ್ ಎಲ್ಲ ಅಂದ್ರೂ ಅದು ಹಂಗೆ ಕಂಟಿನ್ಯೂ ಆಗ್ತಿತ್ತು. ಸೊ ಈ ತರ ಎಲ್ಲ ಜಗಳ ಆಡ್ಕೊಂಡು ಸುಮ್ನೆ ಎಲ್ಲ ಮಾತಾಡೋದೆಲ್ಲ ಬಿಟ್ಟಿರ್ತಿದ್ವಿ ನಾವು. ಯಾ, ತುಂಬಾ ಅಂದ್ರೆ ನಮ್ ರಿಲೇಶನ್ಶಿಪ್ ಐ ಥಿಂಕ್ ವಿ ಆರ್ ಅಬೌಟ್ ಟು ಲೈಕ್ ಬ್ರೇಕಪ್. ಮದ್ವೆವರೆಗೂ ಹೋಗಿ ಅದಾದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗಿತ್ತು ಅಂದ್ರೆ ವಿಲ್ ದಿಸ್ ರಿಯಲಿ ವರ್ಕ್ ಅಂತ. ಸೊ ಅಷ್ಟು ಆರ್ ಬಾಂಡಿಂಗ್ ವಾಸ್ ನಾಟ್ ದಟ್ ಗ್ರೇಟ್. ತುಂಬಾ ಚಿಕ್ಕ ಸಣ್ಣ ವಿಷಯಕ್ಕೆಲ್ಲ ಜಗಳ ಆಡ್ಕೊಂಡು ವಿ ಆರ್ ಥಿಂಕಿಂಗ್. ಬಟ್ ನಾನು ಇನ್ನೊಬ್ರನ್ನ ಯಾರು ಮದ್ವೆ ಆದ್ರೆ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಐ ಕುಡಂಟ್ ಅಕ್ಸೆಪ್ಟ್ ಇಟ್. ಆಕ್ಚುಲಿ ಬಂದ್ ಫೇಸ್ ಅಲ್ಲಿ ತುಂಬಾ ಜಗಳ ಆಡ್ತಿದ್ವಿ. ಅಂಡ್ ಸಿಕ್ಕಾಪಟ್ಟೆ ಅಂದ್ರೆ ಎವ್ರಿ ಡೇ ವಾಸ್ ಲೈಕ್ ಜಸ್ಟ್ ಫೈಟ್ಸ್. ಇಬ್ಬರ ಜೊತೆನೂ ಜಗಳ ಆಕ್ಚುಲಿ ಹೆಂಗೆ ಅಂದ್ರೆ 1 ಮಿನಿಟ್ ಚೆನ್ನಾಗೇ ಇರ್ತಿದ್ವಿ, ನೆಕ್ಸ್ಟ್ ಮಿನಿಟ್ ನೋಡಿದ್ರೆ ಅದು ಯಾಕೆ ಏನಕ್ಕೆ ಜಗಳ ಆಗ್ತಿತ್ತು ಅಂತ ಗೊತ್ತಿಲ್ಲ, ಬಟ್ ಫೈಟ್ ಮಾಡ್ತಿದ್ವಿ. ಸೊ ಎವ್ರಿ ಡೇ ವಾಸ್ ಲೈಕ್ ದಿಸ್ ಓನ್ಲಿ. ಅಂಡ್ ಅದೇ ಟೈಮಲ್ಲಿ ಬೇರೆ ನನ್ಗೆ ಮದ್ವೆಗೆ ಗಂಡ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ತುಂಬಾ ಪ್ರಪೋಸಲ್ಸ್ ಬರ್ತಾ ಇತ್ತು. ಬಟ್ ಐ ಕುಡಂಟ್ ಇಮ್ಯಾಜಿನ್ ಮ್ಯಾರಿಂಗ್ ಸಮನ್ ಎಲ್ಸ್ ಬಿಕಾಸ್ ನಾವು ಒಂದು 4 to 5 years ಇಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ಅಂಡ್ ಐ ಕಾಂಟ್ ಇವನ್ ಇಮ್ಯಾಜಿನ್ ಮ್ಯಾರಿಂಗ್ ಸಮನ್ ಎಲ್ಸ್. ಅವಾಗ ನನ್ಗೆ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಲೇಟರ್ ಆನ್ ಯಶು ಹತ್ರ ಯಾವಾಗಾದ್ರೂ ಮದ್ವೆ ಟಾಪಿಕ್ ಮಾತಾಡಿದಾಗ ಹಿ ಯೂಸ್ ಟು ಡೈವರ್ಟ್. ಏನಾದ್ರೂ ಒಂದು ಹೇಳಿ ಹಿ ಯೂಸ್ ಟು ಡೈವರ್ಟ್. ಮತ್ತೆ ಜಗಳ. ಎವ್ರಿ ಡೇ ಸೇಮ್ ರುಟೀನ್ ಆಗಿ ಹೋಗೋದು. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮದ್ವೆ ಬಗ್ಗೆನೂ ಮಾತಾಡಕ್ ಆಗ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಆಕ್ಚುಲಿ ಈ ಫೇಸ್ ನ ನೋಡ್ಬಿಟ್ಟು ಐ ಲಿಟ್ರಲಿ ಥಾಟ್ ನಾವಿಬ್ರು ಮದ್ವೆ ಆಗಲ್ಲ, ಐ ಥಿಂಕ್ ಇಷ್ಟೇ ಅನ್ನೋ ತರ ನನ್ಗೂ ಒಂದ್ ಟೈಮಲ್ಲಿ ಫೀಲ್ ಆಗ್ತಿತ್ತು ಇದೆಲ್ಲ ವರ್ಕ್ ಆಗಲ್ಲ. ಸೊ ಇಷ್ಟೊಂದ್ ಜಗಳ ಆಡ್ತಿದೀವಿ, ಆಗುತ್ತೋ ಇಲ್ವೋ ಅನ್ನೋ ತರಾನೇ ಇದ್ವಿ ಆಕ್ಚುಲಿ ನಾವು ಇಬ್ರು. ಅಂತೂ ಲಿಟ್ರಲಿ ಮೆಂಟಲಿ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ. ಅಂಡ್ ಯು ಗೈಸ್ ಕ್ಯಾನ್ ರಿಲೇಟ್ ಅಲ್ಲ, ಎವ್ರಿ ಡೇ ಸೇಮ್ ರುಟೀನ್ ಜಗಳ ಆಡೋದು ಅಂಡ್ ಸೇಮ್ ಟಾಪಿಕ್ ಬರೋದು, ಮತ್ತೆ ತಿರ್ಗಾ ಡೈವರ್ಟ್ ಆಗೋದು. ಅಂಡ್ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗಿತ್ತು ಆ ಟೈಮಲ್ಲಿ. ಒಂದಿನ ಆಕ್ಚುಲಿ ನಾನು ನನ್ನ ಕಸಿನ್ ವೆಡ್ಡಿಂಗ್ಗೆ ಹೋಗಿದ್ದೆ. ಅಲ್ಲಿ ಒನ್ ಆಫ್ ಮೈ ಕಸಿನ್ ಟೋಲ್ಡ್ ದೇ ನ್ಯೂ ಅಬೌಟ್ ಅ ರಿಲೇಶನ್ಶಿಪ್ ಅಂಡ್ ಹೌ ಇಟ್ ವಾಸ್ ಗೋಯಿಂಗ್ ಎಲ್ಲ. ಸೊ ಅವರು ನನಗೆ ಯಾರಾದ್ರೂ ಆಸ್ಟ್ರಾಲಜರ್ನ ಕನೆಕ್ಟ್ ಆಗಿ ಯು ಕ್ಯಾನ್ ಟಾಕ್ ಟು ದೆಮ್, ಯು ಕ್ಯಾನ್ ಆ ತರ ಹೇಳಿದ್ರು. ಸಜೆಷನ್ ತಗೊಳಕ್ಕೆ ಲೈಕ್ ಯು ಕ್ಯಾನ್ ಗೆಟ್ ಅ ಕ್ಲಾರಿಟಿ ಆನ್ ದ ಸಿಚುಯೇಷನ್ ಅಂತ. ಬಟ್ ನನ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಆಸ್ಟ್ರೋ ಟಾಕ್ ಇಂದ ದೇವಿಕಾ ಅವ್ರ ಜೊತೆ ಮಾತಾಡ್ದೆ. ಸೊ ನನ್ಗೆ ತುಂಬಾ ಸರ್ಪ್ರೈಸ್ ಏನಾಗಿತ್ತು ಅಂದ್ರೆ ಶಿ ಜಸ್ಟ್ ಆಸ್ಕ್ ಮೈ ಡೇಟ್ ಆಫ್ ಬರ್ತ್ ಅಂಡ್ ಶಿ ಚೆಕ್ ಸಮಥಿಂಗ್ ಆನ್ ಹರ್ ಸೈಡ್. ಅವ್ರು ಚೆಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ವಿತೌಟ್ ಇವನ್ ಮೀ ಟೆಲಿಂಗ್ ಎನಿಥಿಂಗ್ ಅವ್ರು ಹೇಳಿದ್ರು, ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ ಅಂತ. ಐ ವಾಸ್ ಸೋ ಶಾಕ್. ಅಂಡ್ ದೆನ್ ಐ ವಾಸ್ ಲೈಕ್ ಏನಿದ್ದು ಅಂತ. ಅಂಡ್ ದೆನ್ ವಿ ಕಂಟಿನ್ಯೂ ದ ಕಾನ್ವರ್ಸೇಷನ್ ಅಂಡ್ ಶಿ ಟೋಲ್ಡ್
ಹೇಳಿದ್ರು, ನೀನ್ ಯಾವ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೆಯಾ ಅವ್ರ ಜೊತೆನೆ ಮದ್ವೆ ಆಗತ್ತೆ, ಅಂಡ್ ಅದೇ ಇವಾಗ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ, ಬಟ್ ಅವ್ರ ಜೊತೆನೆ 100% ಮದ್ವೆ ಆಗತ್ತೆ ಅಂತ. ಬಟ್ ನಾನು ಐ ವಾಸ್ ನಾಟ್ ಇನ್ ಅ ಸಿಚುಯೇಷನ್ ಟು ಬಿಲೀವ್, ಯಾಕಂದ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಸೊ ಐ ಥಾಟ್ ಓಕೆ, ಏನೋ ಹೇಳ್ತಿದ್ದಾರೆ, ಇಟ್ಸ್ ಲೈಕ್ ಕಾಮನ್ ಅಂತ ಹೇಳ್ಬಿಟ್ಟು ಐ ಡೆಂಟ್ ಬಿಲೀವ್. ಅದಾದ್ಮೇಲೆ ಮತ್ತೆ ಶಿ ಸ್ಟಾರ್ಟೆಡ್ ಗಿವಿಂಗ್ ಮೀ ಮೋರ್ ಎಕ್ಸ್ಪ್ಲನೇಷನ್, ಲೈಕ್ ನಮ್ದು ಹೆಂಗ್ ನಡೀತಾ ಇದೆ, ಹೆಂಗ್ ಆಗ್ತಿದೆ ಎಲ್ಲ ಹೇಳಿದ್ಮೇಲೆ ಐ ಸ್ಟಾರ್ಟೆಡ್ ಬಿಲೀವಿಂಗ್. ಓಕೆ, ಐ ವಾಸ್ ಲೈಕ್ ಓಕೆ, ನಂಬೋದು ಅಂತ. ಅದಾದ್ಮೇಲೆ ದೇ ಟೋಲ್ಡ್, ಇದೇ ಹುಡುಗನ ಮದ್ವೆ ಆಗ್ತೀರಾ, ನಿಮ್ಗೆ ಲವ್ ಮ್ಯಾರೇಜ್ ಯೋಗ ಇದೆ, ಸೊ ಲವ್ ಮ್ಯಾರೇಜ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ ಪ್ರತಿಯೊಂದ್ ಮಾತು ನಂಗೆ ನಂಬಕ್ ಸ್ವಲ್ಪ ಕಷ್ಟ ಆಯ್ತು, ಬಿಕಾಸ್ ನಾವು ಲಿಟ್ರಲಿ ಮಾತಾಡ್ತಾನೆ ಇರ್ಲಿಲ್ಲ, ವಿ ವರ್ ನಾಟ್ ಇವನ್ ಟಾಕಿಂಗ್. ಬಟ್ ಶಿ ಟೋಲ್ಡ್ ವೆರಿ ಸೂನ್ ಮದ್ವೆ ಆಗ್ತೀರಾ ಅಂಡ್ ಹಿ ಈಸ್ ಓನ್ಲಿ ಗೋಯಿಂಗ್ ಟು ಪ್ರಪೋಸ್ ಯು ಅಂತೆಲ್ಲ ಹೇಳಿ. ಆಮೇಲೆ ನನ್ಗೆ ಅನಿಸ್ತು, ಓಕೆ, ಏನ್ ನಂಬಕ್ ಏನೋ ಗೊತ್ತಾಗ್ತಾ ಇರ್ಲಿಲ್ಲ ನಂಗೆ ನಂಬೇಕಾ ಇಲ್ವಾ ಅಂತ. ಬಟ್ ಐ ವಾಸ್ ಜಸ್ಟ್ ವೇಟಿಂಗ್. ಸರ್ಪ್ರೈಸಿಂಗ್ಲಿ ವಿತ್ ಇನ್ ಅ ವೀಕ್ ಅನ್ಸತ್ತೆ, ಹಿ ಓನ್ಲಿ ಕೇಮ್ ಅಂಡ್ ಸ್ಪೋಕ್ ಟು ಮೀ. ಅವರೇ ಬಂದು ಮಾತಾಡಿ, ಆಮೇಲೆ ವಿತ್ ಇನ್ ಅ ಮಂತ್ ಸಮಥಿಂಗ್ ಅವ್ರ ಫ್ಯಾಮಿಲೀಸ್ ಎಲ್ಲ ಮಾತಾಡಿ ಬಂದು ಮದ್ವೆ ಮಾತುಕತೆ ಎಲ್ಲ ಮುಗಿಸಿ, ಆಮೇಲೆ ನಮ್ ಮದ್ವೆ ಡೇಟ್ ಫಿಕ್ಸ್ ಆಯ್ತು. May 22nd. ಅಂಡ್ ಸರ್ಪ್ರೈಸಿಂಗ್ ಇನ್ನೊಂದು ವಿಷಯ ಏನಂದ್ರೆ, ಅವರೇ ಪ್ರೆಡಿಕ್ಟ್ ಮಾಡಿದ್ರು. ಆ ಪ್ರೆಡಿಕ್ಟ್ ಮಾಡಿರೋ ಮಂತ್ ಅಂಡ್ ಇಯರ್ ಅಲ್ಲೇನೆ ನಮ್ ಮದ್ವೆ ಆಗಿದ್ದು. ಸೊ ದಟ್ಸ್ ಲೈಕ್ ಗ್ರೇಟ್ ಥಿಂಗ್. ಹಿಂಗೆ ಒಂದೊಂದ್ಸರಿ ಹಳೇದ್ನೆಲ್ಲ ನೆನ್ಸ್ಕೊಂಡ್ರೆ ಐ ರಿಯಲಿ ಥಿಂಕ್ ನಾನು ಒಳ್ಳೆ ಕೆಲಸ ಮಾಡಿದೆ. ಐ ವಾಸ್ ಇನ್ ದಟ್ ಪಾಯಿಂಟ್ ಆಫ್ ಟೈಮ್, ಐ ವಾಸ್ ಇನ್ ದಟ್ ಪಾಯಿಂಟ್ ವೇರ್ ನನ್ ನಂಬಿಕೆನೇ ಇರ್ಲಿಲ್ಲ ದಟ್ ನಾವಿಬ್ರು ಮದ್ವೆ ಹಾಕ್ತಿವಿ ಅನ್ನೋದು. ಸೊ ಕರೆಕ್ಟ್ ಟೈಮಿಗೆ ನಾನು ಆಸ್ಟ್ರೋಟಾಕ್ ಅವ್ರ ಹತ್ರ ಮಾತಾಡಿ ಅಂಡ್ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರಿಂದ ಐ ವಾಸ್ ಲೈಕ್ ಓಕೆ, ಇಟ್ಸ್ ಗೋಯಿಂಗ್ ಟು ವರ್ಕ್ ಅಂತ. ದರ್ ಇಸ್ ನೋ ರಿಗ್ರೆಟ್ ಅಬೌಟ್ ಇಟ್. ಸೊ ದೇರ್ ವಿಲ್ ಬಿ ಪ್ರಾಬ್ಲಮ್ಸ್ ಅಲ್ವಾ, ಎಲ್ಲಾ ರಿಲೇಶನ್ಶಿಪ್ಸ್ ಅಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸಮ್ಮನ್ ವಿಲ್ ಹ್ಯಾವ್ ಲವ್ ಮ್ಯಾರೇಜ್ ವರ್ಕೌಟ್ ಆಗುತ್ತಾ ಇಲ್ವಾ, ಪೇರೆಂಟ್ಸ್ ಒಪ್ಕೋತಾರ ಇಲ್ವಾ ಅನ್ನೋದಿರುತ್ತೆ. ಆಮೇಲೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಕರಿಯರ್ ಪ್ರಾಬ್ಲಮ್ಸ್ ಇರುತ್ತೆ. ಅಂಡ್ ಮೈನ್ ಇನ್ನೊಂದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್. ಸೊ ಲವ್ ಮತ್ತೆ ರಿಲೇಶನ್ಶಿಪ್ ಅಂತ ಬಂದಾಗ ಹೌದು, ಮೈನ್ ಹೇಳ್ಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತಾ ಇಲ್ವಾ, ಇಬ್ಬರಿಗೂ ಹೊಂದಾಣಿಕೆ, ಈ ತರದ್ದು ಇರುತ್ತೆ, ಈ ತರ ಡೌಟ್ಸ್ ಇರುತ್ತೆ. ಹೌದು. ಸೊ ಇನ್ ಕೇಸ್ ನಿಮ್ಗೂನು ಏನಾದ್ರೂ ಈ ತರ ಡೌಟ್ಸ್ ಇರ್ಬೇಕು, ಡೌಟ್ಸ್ ಕ್ಲಿಯರ್ ಮಾಡ್ಕೊಬೇಕು, ಆರ್ ಇಫ್ ಯು ಆರ್ ಫೇಸಿಂಗ್ ಎನಿ ಇಶ್ಯೂಸ್, ನಾನು ಆಸ್ಟ್ರೋಟಾಕ್ ಆಪ್ ಅವ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯು ನೋ ವಾಟ್, ಕಂಪ್ಲೀಟ್ಲಿ ಫಸ್ಟ್ ಚಾಟ್ ಅವ್ರ ಜೊತೆ ಫ್ರೀ ಇದೆ. ಸೊ ಯು ಕ್ಯಾನ್ ಕ್ಲಿಕ್ ಆನ್ ದ ಲಿಂಕ್ ಅಂಡ್ ಚಾಟ್ ವಿತ್ ದೆಮ್ ಅಂಡ್ ಕ್ಲಿಯರ್ ಯೋರ್ ಡೌಟ್ಸ್. ಸೊ ಇದೇ ತರ ನಿಮ್ಗೂ ಯಾರಿಗಾದ್ರೂ ಸೇಮ್ ಒಂದು ಸಿಚುವೇಶನ್ಸ್ ಬಂದು ತರ ಯಾರಾದ್ರೂ ಫೇಸ್ ಮಾಡಿದ್ರೆ ಲೈಫ್ ಅಲ್ಲಿ, ಇದೇ ತರ ಒಂದೇನಾದ್ರೂ ಆಗಿದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ see you, bye, take care.